ಅವರು ನಮಗಿಲ್ಲಿ ಫೋನ್ ಮಾಡಿ ಹಿಂಗೆ ನಮ್ಮ ಕೆಟ್ಟದೊಬ್ರು ಯಾರ ಕೈ ಹೇಳಿ ಕಳಿಸಿದ್ರು, ಇಲ್ಲಿ ಟೂರಿಸ್ಟ್ ಹೋಟೆಲ್ ನಂಬರ್ ಬರೋದು ಏನೋ ಗೌಡ್ ಪಾರ್ಟಿ ಆಗಿದ್ದಕ್ರ ಬರೆದು ಕಳಿಸಿದ್ರು. ಅವರು ನಮಗೆ ಬಂದು ಇಲ್ಲಿ ಫೋನ್ ಮಾಡಿ ನನಗೆ ಹೇಳಿ ನಾನು ಮತ್ತೊಬ್ರಿಗೆ ಹೇಳಿ ಎಬ್ಬಿಸ್ಕೊಂಡು ರೆಡಿಯಾಗಿ ಹೋಗೋದ್ರಾಗೆ ಕಾರಿದ್ದು ಕರೆ ಅವರು ಲೇಟ್ ಆಯ್ತು ಅಂತ ತಿಳ್ಕೊಂಡು ಟ್ರಕ್ ಹತ್ತಿ ಬಿಜಾಪುರ ಐಬಿ ಬಂದುಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟಿದ್ವಿ. ಇಷ್ಟು ತೊಂದರೆಯನ್ನು ತಗೊಂಡು ಬಿಜಾಪುರ ಜಿಲ್ಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಹೋರಾಟ ಸಂಘಟನೆಯನ್ನು ಒತ್ತು ಕೊಟ್ಟಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪನವರಿಂದನೇ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆಯಿತು ಅನ್ನುವಂಥ ಮಾತನ್ನು ಈ ಸದ್ಯದಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾನೆ. ಯಡಿಯೂರಪ್ಪ ಅವರು ನಿರಂತರ ಬಿಜಾಪುರ ಜಿಲ್ಲೆ ಸಂಪರ್ಕ ಬಾಗಲಕೋಟೆ ಬಿಜಾಪುರ ಅಖಂಡ ಜಿಲ್ಲೆ ಇತ್ತು. ಅವಾಗ ಅಖಂಡ ಜಿಲ್ಲೆ ಇತ್ತು. ನಾನು ಅಖಂಡ ಜಿಲ್ಲೆ ಯುವಮೋರ್ಚೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಅವಾಗ ಆಗಿನ ಸಂದರ್ಭದಲ್ಲಿ ನಿರಂತರ ಅವರ ಸಂಪರ್ಕದಿಂದ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆದು ಇಷ್ಟೊಂದು ಸ್ಥಾನಗಳನ್ನು ಬರ್ಲಿಕ್ಕೆ ಸಾಧ್ಯ ಆಯಿತು. ಸಣ್ಣ ಸಣ್ಣ ಹೆಜ್ಜೆಗಳಿಗೆ ಕೂಡ ಅವ್ರು ಬಿಜಾಪುರ ಜಿಲ್ಲೆ ಬರ್ತಾ ಇದ್ರು. ಭಾಳ ಸಣ್ಣ ಹೆಜ್ಜೆ ನೆನಪಿದೆ ನನಗೆ. ಒಮ್ಮೆ ಕರ್ಮಂಟಾಳ ನಮ್ಮ ದೋಸ್ತನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು, ಮನೆಗಳು ಬಿದ್ದ ನೋಡ್ಬೇಕಂದ್ರೆ ಪಡಗನೂರ್ಗೆ ಹೋಗಿ ಕರ್ಕೊಂಡು, ಯಾರೂ ಇರಲಿ ಜನನೇ ಅಂಥದ್ದು ಯಾವುದೋ ಗಾಡಿಯಾಗ ಹೋಗಿ ಕರ್ಕೊಂಡು. ಅಂದ್ರೆ ಊಟ ನೋಡ್ತಿರಲಿಲ್ಲ, ವ್ಯವಸ್ಥೆ ನೋಡ್ತಾರಲ್ಲ, ಏನೋ ಸಂಘಟನೆ ಹೋರಾಟ ಇದು ಮೈಗೂಡಿಸ್ಕೊಂಡಂಥ ವ್ಯಕ್ತಿ ಯಡಿಯೂರಪ್ಪನವರು. ಬಿಜಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಬೆಳಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ಇದಕ್ಕೆ ರಾಜೀವ್ ಹೇಳ್ದಂಗೆ 20 ರಿಂದ 25 ಸಾವಿರ ಜನ ಆ ಕಾರ್ಯಕ್ರಮ ಭಾಗವಹಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರೆ ಮಾತ್ರ ನಿಜವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದಂಗೆ ಆಗ್ತದೆ. ಇವರು ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷ ಕೊಡುಗೆ ಕೊಟ್ಟರೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಗೆ ಇದು ಋಣ ನಾವು ತೀರಿಸಲೇಬೇಕು. ಈ ಕಾರ್ಯಕ್ರಮ ಹೋಗಿ ಅಭಿನಂದನೆ ಸಲ್ಲಿಸೋಕೆ ಭಾರತ ಸಾರ್ಥಕ ಆಗ್ತದೆ. ನಾನು ಎಲ್ಲರಿಗೆ ವಿನಂತಿ ಮಾಡಿಕೊಂಡು ಹೇಳಕ್ಕೆ ಬಯಸ್ತೀನಿ, ಸ್ವಯಂ ಪ್ರೇರಿತವಾಗಿ ಯಾರು ಗಾಡಿ ಮಾಡಂಗಿಲ್ಲ, ದುಡ್ಡು ಕೊಡಂಗಿಲ್ಲ, ಏನೂ ಇಲ್ಲ. ಇಡೀ ಜಿಲ್ಲೆಗೆ ಇವತ್ತು ಸ್ವಯಂ ಪ್ರೇರಿತವಾಗಿ ಭಾಳಷ್ಟು ಜನ ಬರೋಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಇವತ್ತಿನಿಂದ ರಾಜೀವರು ಸ್ಟಿಕ್ಕರನ್ನು ಒಂದು ಬಿಡುಗಡೆ ಮಾಡೋರಾದ್ರೆ ಸಾಯಂಕಾಲ ಆ ಸ್ಟಿಕ್ಕರ್ನ ಇಡೀ ಜಿಲ್ಲೆಯಲ್ಲಿ ಸಾವಿರಾರು ವಾಹನಗಳಿಗೆ ಹಚ್ಚೋದಂಥ ವ್ಯವಸ್ಥೆ ಆಗಿದೆ. ಇವತ್ತು ಸ್ವಂತ ವಾಹನ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಜಿಲ್ಲೆಯಲ್ಲಿಂದ ಸಾವಿರಾರು ಜನ ಸೇರ್ತಾರಂಥ ವಿಶ್ವಾಸದ ಕೆಲವು ಸೇರ್ಬೇಕನ್ನೋದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಬಯಸ್ತೇನೆ. ನಾನು ಕೆಲವು ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಒಂದು ನಿಶ್ಚಯನ ನಾವು ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಿ ಇವತ್ತು ತಾವು ಹೋರಾಟವನ್ನು ಮಾಡಿ ಆಟೋ ರಿಕ್ಷಾದಲ್ಲಿ ಟಾಂಗಾದಲ್ಲಿ ಕುತ್ಕೊಂಡು ಇವತ್ತು ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಇವತ್ತು ಒಬ್ಬ ಧೀಮಂತ ನಾಯಕನ ಒಂದು ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಇವತ್ತು ನಮ್ಮನ್ನು ಕೂಡ ಒಳ್ಳೆಯ ಕಾರ್ಯಕರ್ತರನ್ನು ಗುರುತಿಸತಕ್ಕಂಥ ಒಂದು ಶಕ್ತಿ ಅದು ಯಾರ ಬಳಿ ಇದ್ದರೂ ಕೂಡ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಲ್ಲಿದೆ. ಆದರೆ ಅವರು ನಿಮ್ಗೆ ಒಂದು ವಿಷಯ ನಾನು ಹೇಳಿಕ್ಕೆ ಬಯಸ್ತೀನಿ, ಯಾರು ಕೊಟ್ಟು ಮಾತಿನಂತೆ ನಡೀತಕ್ಕಂಥ ಧೀಮಂತ ನಾಯಕ ಇಡೀ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಮೊದಲೇದು BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಿಮ್ಗೆ ಗೊತ್ತಿರಲಿ, ನಾನು ಕಳೆದ 2023 ಚುನಾವಣೆಯಲ್ಲಿ ಅವರು ನನ್ನ ಕ್ಷೇತ್ರಕ್ಕೆ ಯಾರೂ ಬಂದಿರಲಿಲ್ಲ. ಆದರೆ ನಮ್ಮ ಯಡಿಯೂರಪ್ಪ ಸಾಹೇಬ್ರನ್ನ ಇದಕ್ಕೆ ಯಾವುದು ಜಮಖಂಡಿಗೆ ಪ್ರಚಾರಕ್ಕೆ ಬಂದಿದ್ದರು. ಎಷ್ಟು ಒಂದು ಶಕ್ತಿ ಆ ವ್ಯಕ್ತಿ ಬಳಿ ಅದ ಅಂತಂದ್ರೆ, ಅವರು ನಾನು ಏನೋ ಇಲ್ಲೇ ನನ್ನ ಕ್ಷೇತ್ರದಲ್ಲಿ ಅರ್ಜುನಿಗೆಯಲ್ಲಿ ಹೆಲಿಪ್ಯಾಡ್ ಮಾಡಿದರು. ಆ ಹೆಲಿಪ್ಯಾಡ್ ಮಾಡಿದಾಗ ನಾನು ಅಲ್ಲಿ ಹೋದೆ. ಅವತ್ತು ಸ್ವಲ್ಪ ನಾನು ಹೋಗೋದ್ರಿಂದ 5 ನಿಮಿಷ ಲೇಟ್ ಆಗಿತ್ತು. ಹೋದಾಗ ನಾನು ಗಾಡಿಯಲ್ಲಿ ಇಳಿದೆ, ಹೆಲಿಕಾಪ್ಟರ್ ಟೇಕಪ್ ಆಯಿತು. ಟೇಕಪ್ ಆದಾಗ ಮ್ಯಾಲೆ ಹೋದಂಥವ್ರು ಮತ್ತೆ ಕೆಳಗಡೆ ಬಂದು ನೀನು ಇಲ್ಲೇ ಬಂದು ನಿಂತಿಯಲ್ಲೋ ನೀ ಅಂತಂದ್ರು. ಇದು ನನ್ನ ಕ್ಷೇತ್ರದಾಗೆ ಅದ ಸರ್, ಇಲ್ಲೇ, ಅದಕ್ಕೆ ನೀವು ಜಮಖಂಡಿಗೆ ಬಂದಿರಿ ಅಂದರು, ಬೆಟ್ಟ ಎಲ್ಲಕ್ಕೆ ಬಂದಿರಿ ಅಂತಂದು. ಅಷ್ಟೊಂದು ಹೆಲಿಕಾಪ್ಟರ್ ಟೇಕಪ್ ಆಗಿದ್ದನ್ನು ಕೆಳಗಿಳಿದು ನನ್ನ ಜೊತೆ ಮಾತನಾಡಿ ಇವತ್ತು ನನಗೂ ಕೂಡ ಗುರುತಿಸಿ ಈ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸತತವಾಗಿ ನಾನು ಸೋಲನ್ನು ಅನುಭವಿಸಿದ್ರು ಕೂಡ ನನ್ನನ್ನು ಕರೆಸಿ ಒಬ್ಬ ನಿಗಮದ ಅಧ್ಯಕ್ಷನ ಮಾಡಿ ಇವತ್ತು ರಾಜ್ಯಕ್ಕೆ ನನ್ನನ್ನು ಒಬ್ಬ ಒಳ್ಳೆಯ ಕಾರ್ಯಕರ್ತರನ್ನು ಗುರುತಿಸ್ತಕ್ಕಂಥ ಒಂದು ಶಕ್ತಿ ಯಾರ ಬಳಿ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಬಳಿ ಅದ. ಆ ಕಾರ್ಯಕ್ರಮದಲ್ಲಿ ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಇಡೀ ಜಿಲ್ಲೆಯಿಂದ ಇವತ್ತೆಲ್ಲ ನಮ್ಮ ನಾಯಕರು ಕೂಡಿ ನಾವು ಒಂದೇ ತೀರ್ಮಾನ ಮಾಡಿದ್ದೀವಿ. ಸ್ವಯಂ ಪ್ರೇರಣೆಯಿಂದ ತಮ್ಮ ಗಾಡಿಗಳನ್ನು ಸ್ಟಿಕ್ಕರ್ಗಳನ್ನು ಹಚ್ಕೊಂಡು ವಿಶೇಷವಾಗಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕು.
ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ಒಂದು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಇವತ್ತು ಇಡೀ ಬಿಜಾಪುರ ಜಿಲ್ಲೆ ಇವತ್ತು ಇಡೀ 8 ವಿಧಾನಸಭಾ ಕ್ಷೇತ್ರದಾಗೆ ಮುಖ್ಯಮಂತ್ರಿ ಇದ್ದಾಗ ಈ ಯಾವ ಎಲ್ಲ ಕ್ಷೇತ್ರದ ಶಾಸಕರು ಕೂಡ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವತ್ತು ಯಾರಾದರೂ ಇದ್ದರೆ BS ಯಡಿಯೂರಪ್ಪ ಸಾಹೇಬರು ಅಂತಕ್ಕಂಥದ್ದು. ಇವತ್ತು ಏನು ನಮ್ಮ ಬಿಜಾಪುರ ಸಿಟಿ ಯಾರ್ಯಾರೋ ಏನೇನೋ ಹೇಳ್ತಾರೆ, ಇವತ್ತು ನಾನು ಸಿಂಗಾಪುರ್ ಮಾಡೀನಿ ಅಂತೇಳಿ. ಆ ಸಿಂಗಾಪುರ್ ಮಾಡಿದ್ದು ಈ ಹೇಳ್ತಕ್ಕಂಥವ್ರಲ್ಲ, ಸಿಂಗಾಪುರ್ ಮಾಡಿದವರು ಇವತ್ತು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಬೊಮ್ಮಾಯಿಯವರು ಸರ್ಕಾರದಲ್ಲಿ ಅತಿ ಹೆಚ್ಚು ಫಂಡ್ಗಳನ್ನು ಕೊಟ್ಟು ಇವತ್ತು ಬಿಜಾಪುರ ನಗರ ಇವತ್ತು ಅಭಿವೃದ್ಧಿ ಇವತ್ತು ಸಿಂಗಾಪುರ ಆಗಲಿಕ್ಕೆ ಕಾರಣೀಭೂತರಾದರೆ. ಹಿಂದೆ ಅಪ್ಪು ಪಟೇಲ್ ಶೆಟ್ಟಿ ಇದ್ದವರು ಕೂಡ ಅವರು ಶಾಸಕರಾದಾಗ ಕೂಡ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತೇನು ಬಿಜಾಪುರ ನಗರ ಇವತ್ತು ಏನು ಕಾಣ್ತೀವಿ ನಾವು ಅಭಿವೃದ್ಧಿಯನ್ನು, ಇದನ್ನು ಕೊಡುಗೆ ಯಾರಾದರೂ ಕೊಟ್ಟಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 9ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಬಹುಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಬೋಸ್ನವ್ರವರು ಪ್ರಶ್ನೆ ಬಂದವೆ. ವಿಶೇಷವಾಗಿ ನಮ್ಮ ನೀರಾವರಿ ಯೋಜನೆಗಳಿಗೆ ಬಿ ಸ್ಕೀಮ್ ಯೋಜನೆಗಳ ಕೆಲಸ ಪ್ರಾರಂಭ ಆಗಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪ. ಎರಡನೇದು, ಈ ಜಿಲ್ಲೆಯ ಎಲ್ಲ ಕೆರೆಗಳನ್ನು ತುಂಬೋದಕ್ಕೆ ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ. ಚಿಮ್ಮಲ್ಗಿ ಮತ್ತು ಮುಳವಾಡ ಏತ ನೀರಾವರಿಗೆ 1800 ಕೋಟಿ ರೂಪಾಯಿ ಅದಕ್ಕೆ ಅಲೋಕೇಶನ್ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ. ಇದು ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. 120 ಕೆರೆಗಳನ್ನು ತುಂಬತಕ್ಕಂಥದ್ದು ಮತ್ತು ಡೋಣಿ ರಿವರ್ ಬಂದಾಗ ಹೈಯೆಸ್ಟ್ ಊರುಗಳನ್ನು ಶಿಫ್ಟ್ ಮಾಡಿ ಪುನರ್ವಸತಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು. ಇದು 3 ಪಾಯಿಂಟ್ಸನ್ನು, ಯಾಕಂದರೆ ಕೆಲವರು ಯಡಿಯೂರಪ್ಪನವ್ರ ಕೊಡುಗೆ ಇಲ್ಲ ಅನ್ನುವಂಥ ಮಾತುಗಳು ನಾವು ನಿಮ್ಮ ಮುಖಾಂತರ ಕೇಳ್ತಾ ಇರ್ತೀವಿ. ಯಾಕಂದರೆ ಅದಕ್ಕೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇವೆ, ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾವ ಮುಖ್ಯಮಂತ್ರಿನೂ ಕೂಡ ಇವತ್ತಿನವರೆಗೆ ನಮ್ಮ ಜಿಲ್ಲೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇನ್ನೊಂದು ಸರ ಸನ್ಮಾನ್ಯ BS ಯಡಿಯೂರಪ್ಪನವ್ರ ಬಗ್ಗೆ ಹೇಳಬೇಕಂದ್ರೆ, ಸನ್ಮಾನ್ಯ ಕುಮಾರಸ್ವಾಮಿಯವರು ಅವರು 20 ತಿಂಗಳ ಒಂದು ಒಪ್ಪಂದದ ಮೇಲೆ ಸರ್ಕಾರದಿಂದ ಹೋದಾಗ ಇಡೀ ಕರ್ನಾಟಕ ಜನತೆ ಸನ್ಮಾನ್ಯ ಯಡಿಯೂರಪ್ಪನವರು ಇದೇ ರಾಜ್ಯದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಎಂಬ ಉದ್ದೇಶದಿಂದ ನಮ್ಮ ಬಿಜಾಪುರ ಜಿಲ್ಲೆಯಿಂದ 5 ಜನ ಶಾಸಕರನ್ನು ಕಳಿಸಿದಂಥ ಭರವಸೆ ಯಾರಂದರೆ ಸನ್ಮಾನ್ಯ ಯಡಿಯೂರಪ್ಪನಲ್ಲಿ ಇಟ್ಟಂಥ ಭರವಸೆ. 5 ಜನ ಶಾಸಕರು ಹೋಗಿದ್ದವು. ಅಂಥ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು 50 ವರ್ಷದ ಜೀವನದ ಪ್ರಯಾಣ, ರಾಜಕೀಯ ಜೀವನದ ಪ್ರಯಾಣ ಇರ್ಬೋದು, ಇವತ್ತು ಭಾಳ ಅದ್ದೂರಿಯಿಂದ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವು ಸಿಂದಗಿ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಎಂಬ ಆಶಾಭಾವನದ ಮಾತುಗಳನ್ನು ನಡಿ ನಮ್ಮ ಮುಖಾಂತರ ನನ್ನ ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತೇನೆ. ನಾನು ಜಿಲ್ಲಾ BJP ಅಧ್ಯಕ್ಷ ಇದ್ದೆ. ಅವತ್ತು ಭೀಮಾ ನದಿ ಮಾಪುರ್ ಬಂದು ಅದು ಊರು ಯಾವ ತಾರಾಪುರ ಅವ್ರ ಕ್ಷೇತ್ರ ಸಿಂದಗಿ ಕ್ಷೇತ್ರ ತಾರಾಪುರ ಮುಳುಗಡೆ ಆಗಿತ್ತು ಪುರ. ಅವಾಗ ಇನ್ನೂ ರಮೇಶ್ ಭೂಷಣ್ ಅವರು ಕಾಂಗ್ರೆಸ್ ಪಕ್ಷದಾಗಿದ್ರು. ಅವರಲ್ಲಿ ಇದ್ರಲ್ಲ, ಅವರೆಲ್ಲ ಆಹಾರ ಧಾನ್ಯ ಎಲ್ಲ ಹಂಚಾಕತ್ತಿದ್ರು. ಕಾಂಗ್ರೆಸ್ ಪಕ್ಷದ ಹಂಚಾಕತ್ತಿದ್ರು. ನಾನು ಜಿಲ್ಲಾಧ್ಯಕ್ಷ ಕರ್ಕೊಂಡು ಹೋದಾಗ ಅವ್ರು ಕುರ್ಚಿಯಾಗಿ ಕೂತಿದ್ರು. ಅವರು ಬಸ್ನೂರು ಅವರು ಸಾಹೇಬ್ರ ಇದು ಪಕ್ಷದ ಗೊತ್ತಾಗಲಿಲ್ಲ. ಹೋಗಿ ಸೀದಾ ಇವ್ರು ಬಂದ ಕೂಡ ಎದ್ದೆತ್ತರು ಬಸ್ನೂರು. ಎದ್ದು ಕೂಡಲೇ ಸೀದಾ ಸಾಹೇಬ್ರಲ್ಲೇ ಕೂತರು. ಎಲ್ಲರೂ ಏನು ಗೊತ್ತು, ಅವಾಗ ಆಶ್ಚರ್ಯ ಆಯ್ತು. ಅಂದ್ಕೊಳ್ಳಿ ಹಿಂಗೆ ಇದು ಕಾಂಗ್ರೆಸ್ ಮಾಡಿ ಅವರು ನಮ್ಮವ್ರ ಕರ್ಕೊಂಡು ಮುಂದೆ ಅಂದ್ಬಿಟ್ರು. ಅಂದ್ರೆ ಅದೇ ಕುರ್ಚಿ ಮೇಲೆ ಕೂತಲ್ಲಿ ಆಹಾರದಾನ ಹಂಚ್ಕೊತೀವಿ. ಮುಂದೆ ಬೂಸ್ನವ್ರು BJP ಬಂದಿದ್ದು ನೆನಪಿನ ಘಟನೆ ಅದು. ಸುಮ್ಮನೆ ತಮ್ಮಲ್ಲಿ ಒಂದು ನೆನಪಿಸ್ತೇನೆ. ಪತ್ರಕರ್ತರು ದಿಲ್ಲಿಯಲ್ಲಿ ಹೋದಾರ, ಕನ್ನಡ ಪತ್ರಕರ್ತರು ಒಂದಿನ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ದಿಲ್ಲಿಯಲ್ಲಿ ಅವ್ರಿಗೆ ಊಟಕ್ಕೆ ಇರಾಕ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ, ತುಟ್ಟಿ ಅದ ಇಲ್ಲೆಲ್ಲಾನು ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಆಫೀಸರ್ ಕರೆದು ಅವ್ರಿಗೆ ವ್ಯವಸ್ಥೆ ಮಾಡ್ರಿ ಹೇಳಿದ್ದಾರೆ. ಬರೋದಿಲ್ಲ ಇದ್ರೊಳಗೆ ಅಂತ ಹೇಳಿದ್ರು. ತಾವೇ ನೋಟ್ ಖುದ್ದಾಗಿ ಬರೋದು ಅವ್ರಿಗೆ ಫ್ರೀ ಊಟ ಇರಾಕ ವ್ಯವಸ್ಥೆಯನ್ನು ಮಾಡಿಕೊಟ್ಟದ ಏಕೈಕ ಮುಖ್ಯಮಂತ್ರಿ ಇದು ನಮ್ಮ ರಾಜ್ಯದ. ಅದರ ಸಲುವಾಗಿ ತಾವು 9ನೇ ತಾರೀಕಿನ ಕಾರ್ಯಕ್ರಮದ್ದು ಇಲ್ಲಿ ಯಾರು ಬಂದಿಲ್ಲ ಅವ್ರಿಗೆ ತಿಳಿಸ್ರಿ, ಹೆಚ್ಚಿನ ಪ್ರಚಾರ ಕೊಡ್ರಿ ಅಂತ ತಮ್ಮಲ್ಲೆಲ್ಲರಿಗೆ ಕೇಳ್ಕೊತೀನಿ. ನಾಗಠಾಣದಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರ ಈ ಸಂದರ್ಭದಲ್ಲಿ ಹೇಳ್ತೀನಿ.